ಬಬ್ಬಬ್ಬಬ್ಬ ಎಲ್ಲೋಗಿದ್ದ ಜೈ ತಕ ನೀನು? ಏ ಎಲ್ಲೂ ಹೋಗಿಲ್ಲ ಕಣಜೆ, ಇಲ್ಲೇ ಸೀನಪ್ಪ ನಡೀತ ಟೀ ಕುಡ್ಕೊಂಡು ಕೂತ್ಕೊಂಡಿದ್ದೆ, ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಎಣ್ಣೆ ಹೇಳಿದ್ನಲ್ಲ ಜ 1 kg ತಗೊಂಬಂದು. ತಂದಿದ್ದೀನಿ ತಗೊಳಜೆ, 1 kg 180 ಆಗೈತೆ ಅದು ರೇಟು. ಅಯ್ಯಪ್ಪ, ಯಾತು ಮಾಡಬೇಡ ಕಣಜೆ ತಿಂಡಿ ಪಂಡಿ ಅಡುಗೆ, ಬರೀ ಮುದ್ದೆ ಸಾರು ಅನ್ನ ಮಾಡು. ಎಣ್ಣೆ ಈ ಪಾಟಿ ರೇಟ್ ಆದರೆ ಹಂಗೆ ಮಾಡ್ಕೊಂಡು ತಿನ್ಬೋದು. ಏನಜ್ಜ 180 ಆಗೈತೆ? ದೇವ್ರೇ ಭಗವಂತ, ಮಾಡ್ಕೊಂಡು ತಿನ್ನಂಗೆ ಆತು. ಸರಿ ಕೊಡಜ, ಎಷ್ಟಾದರೂ ನಾವು ಇನ್ನೇನು ಮಾಡೋಕ್ಕಾಗತ್ತೆ, ತರಲೇಬೇಕು ಮಾಡ್ಕೊಂಡು ತಿನ್ನಲೇಬೇಕು. ಏನು ಮಾಡೋಕ್ಕಾಗತ್ತೆ, ಮೂಗಿರೋವರೆಗೂ ಬಣ್ಣ ತಪ್ಪಿದ್ದಲ್ಲ ಅಮ್ಮಂಗೆ ಆತು ಕತೆ. ರಾಜ ಎಲ್ಲ ಅದ? ಏನಾದರೂ ಎಲ್ಲನ ಹೋದ್ನಾ ಏನೈದಾನ ಮನೆಗೆ? ಎಲ್ಲೂ ಹೋಗಿಲ್ಲ, ಮಕ್ಕಂಡದ ನಿನ್ನ ಒಳಗೆ ಮಕ್ಕಂಡಿರ್ಬೇಕು. ಎಲ್ಲೂ ಹೋಗ್ತಾನೆ, ನನಗೆ ಹೇಳ್ದಂಗೆ ಇರ್ಬೇಕು ಒಳಗೆ ಇದಾನೆ. ಹೋಗಿ ಯಾಕೆ? ಯಾಕು ಇಲ್ಲ ಕಣಜಿ, ರಾತ್ರಿ ಅಪ್ಪ ಯಾತ ಮಾತಾಡ್ಬೇಕು ಕಣಪ್ಪ ನಿಂತಾಗೆ ಅಂತ ಅಂದ. ಸರಿ ಆಯ್ತು ಯಾತ ಹೇಳಪ್ಪ ಅಂದೆ. ಬೆಳಿಗ್ಗೆ ಕೇಳ್ತೀನಿ ಅಮ್ಮಗೂ ನಿನಗೂ ಅಂತ ಹೇಳ್ದ, ಅದಕ್ಕೆ ಕೇಳಿದೆ. ಮಾತಾಡ್ಬೇಕಂದ? ಓ, ನನಗೆ ಗೊತ್ತಿಲ್ಲ ಹಂಗೆ ಏನು. ಅಯ್ಯೋ ನನ್ನ ಮಗ ಇನ್ನ ಮಲ್ಕೊಂಡದ ನೋಡ್ರಪ್ಪ. ಸೂರ್ಯ ಹುಟ್ಟದ, ಹೊತ್ತುಟ್ಟಿದ್ರು ಇನ್ನೂ ಎದ್ದಿಲ್ಲ. ಏನು ಹಂಗೆ ಕೊಡದ್ ಕಟ್ಟೆ ಹಾಕಿದ್ ನಮಗೆ ಮಲ್ಕೊಂಡ. ಎದ್ದಳ್ಸಕ್ ಬಂದಿದ್ದೀನಿ, ಎದ್ದಳಿಸ್ತೀನಿ ಏನಂತಾನ ನೋಡೋಣ. ರಾಜು ರಾಜು ಅಪ್ಪಯ್ಯ, ರಾಜು ಎದ್ದಳಪ್ಪಯ್ಯ. ಅಲ್ಲೇ ಸೂರ್ಯನ ಎತ್ತಿ ಮೇಲೆ ಬಂದಾನ, ಹೊತ್ತುಟ್ಟಿದ್ರು ಎದ್ದಿಲ್ಲ ಅಪ್ಪಯ್ಯ. ನೀನು ಎದ್ದಳ, ತಗ ಕಾಪಿ ಕುಡಿ. ಏನಮ್ಮ ಎದ್ದೇಳ್ತೀನಿ ತಡಿಯಮ್ಮ. ಏನಮ್ಮ ಹೇಳಮ್ಮ. ಎದ್ದಿದ್ದೀನಿ, ಇವಾಗ ವಾಶ್ರೂಮ್ಗೆ ಹೋಗಿ ಬಂದಿದ್ದಾತು, ಎಲ್ಲ ಆಯ್ತು. ಏನು ಹೇಳು? ಏನಿಲ್ಲ ಕಣಪ್ಪಯ್ಯ, ತಗ ಕಾಪಿ ಕುಡಿ. ಓ ಕಾಫಿನಾ? ಕೊಡಮ್ಮ, ಕುಡಿತೀನಿ. ಅಮ್ಮ ಕಾಫಿ ತುಂಬ ಚೆನ್ನಾಗಿದೆ ಕಣಮ್ಮ. ನೀನು ಮಾಡೋ ಕಾಫಿ ಅಂದರೆ ನನಗೆ ತುಂಬ ಇಷ್ಟ. ಈ ಥರ ಕಾಫಿ ಎಲ್ಲೂ ಕುಡಿಯಲ್ಲ ಕಣಮ್ಮ, ಅಷ್ಟು ಚೆನ್ನಾಗೈತೆ ಕಣಮ್ಮ ಕಾಫಿ. ಹೌದೇನಪ್ಪಯ್ಯ? ಸರಿ ಕುಡ್ದು ಬಾ, ಅಲ್ಲಿ ಹೊರಗಡೆ ಕುತ್ಕೊಂಡಿರ್ತೀವಿ ನಾನು ನಿಮ್ಮ ಅಪ್ಪಯ್ಯ. ಯಾತ ಮಾತಾಡ್ಬೇಕಂದಂತೆ ನಿಮ್ಮ ಅಪ್ಪ ಇದ್ದಾಗ ರಾತ್ರಿ, ಅದು ಏನಂತ ಹೇಳಂತೆ, ಬಾ. ಹ್ಞೂ ಕಣಮ್ಮ ಹೇಳ್ಬೇಕು. ಸರಿ ಹೋಗಿರು, ನಾನು ಬರ್ತೀನಿ. ರಾಜನ ಎದ್ದಷ್ಟು ಬಂದಿದ್ದೀನಿ ಕಣಜ. ಯಾತ ಮಾತಾಡ್ಬೇಕಂತಂದಲ್ಲಪ್ಪಯ್ಯ, ಬಾ ಅಲ್ಲ ಕುತ್ಕೊಂಡಿರ್ತೀವಿ ಅಂತ ಹೇಳಿ ಕಾಪಿ ಕೊಟ್ಟು ಬಂದಿದ್ದೀನಿ. ಬರ್ತಾನೆ ಇವಾಗ, ಏನಂತ ಕೇಳು. ಹಂಗೇನು? ಸರಿ ಬರ್ಲಿಕ್ಕೆ ಹೇಳ್ತೀನಿ. ಓ ಅಮ್ಮ ಅಪ್ಪ ಇಬ್ರು ನನಗೋಸ್ಕರನೇ ಕಾಯ್ತಾ ಇದ್ರಾ? ಹ್ಞೂ ಕಣಪ್ಪಯ್ಯ, ಏನೋ ಮಾತಾಡ್ಬೇಕಂತಂತಲ್ಲ ಅದಕ್ಕೆ ಕಾಯ್ತಾ ಇದ್ದಿ. ಏನು ಹೇಳು. ಅದು ಅದು ಹೆಂಗೆ ಹೇಳೋದು ನಿಮಗೆ? ಏನು ಹಂಗೆ ಹೇಳೋದು, ಹೆಂಗೆ ಯೋಚನೆ ಮಾಡಬೇಕು, ಏನಂತಾನೆ ಅರ್ಥ ಆಗ್ತಿಲ್ಲ. ಇವ್ರಿಗೆ ಹೆಂಗೆ ಹೇಳೋದು? ಅದೇನು ಹೇಳಪ್ಪಯ್ಯ, ಸಂಕೋಚ ಇಟ್ಕೋಬೇಡ. ನಿಮ್ಮ ಅಪ್ಪ ನಿಮ್ಮಮ್ಮ ಅಂತ ಹೇಳ್ದೆ ಇನ್ಯಾರ್ತ ಹೇಳ್ತಿ? ಅದೇನು ಹೇಳಪ್ಪಯ್ಯ. ಹ್ಞೂ ಕಣ್ಮಗ, ಅದೇನು ಹೇಳು. ನಾನು ನಿಮ್ಮ ಅವ್ವ ಇಬ್ರು ಕುಂತಿದ್ದೀವಿ ತಾನೆ, ನಿನ್ಗೆ ಯಾಕೆ ಸಂಕೋಚ? ಅದೇನು ಹೇಳು, ಕೇಳ್ತೀವಿ. ಏನಿಲ್ಲ ಅಪ್ಪ ಅಮ್ಮ, ನಾನು ಮದುವೆ ಆಗಬೇಕಂತ ಅಂದ್ಕೊಂಡಿದ್ದೀನಿ. ನೀವು ಅಂದರೆ ಆಗ ಅಂದ್ಕೊಂಡಿದ್ದೀನಿ ಕಣಪ್ಪ. ಏನಪ್ಪಯ್ಯ ಅಂದೆ? ಮದುವೆ ಆಗ್ತೀಯ? ಅಪ್ಪ ದೇವ್ರಿಗೆ ಎಷ್ಟು ದಿನದಿಂದ ಹೇಳಿದ್ನಪ್ಪಯ್ಯ ಮದುವೆ ಮಾಡ್ಕೊಳ್ಳೋ ಅಂತ. ಇವತ್ತು ಹೇಳ್ತಿದ್ಯಾ ಬಾಯಿಗೆ ಮದುವೆ ಆಗ್ತೀನಿ ಅಂತ. ತುಂಬ ಖುಷಿ ಆಗ್ತೈತೆ ಕಣಪ್ಪಯ್ಯ. ಹ್ಞೂ ಕಣ್ಮಗ, ನೀನು ಹೇಳ್ತಿರೋದು ತುಂಬ ಖುಷಿ ಆಗ್ತೈತಿ. ಬಾಯಕ್ಕೆ ಸಕ್ಕರೆ ಹಾಕ್ಬೇಕು ಅನಿಸ್ತೈತೆ ಕಣಪ್ಪಯ್ಯ ನಿನಗೆ. ಹೆಂಗೋ ಒಪ್ಕೊಂಡೆಲ್ಲ ಮದುವೆ ಆಗ್ತೀನಿ ಅಂತ, ಅದೇ ನಮಗೊಂದು ದೊಡ್ಡ ಸಂತೋಷ. ಅಂದಾಗ ಅಪ್ಪಯ್ಯ ಹೆಣ್ಣು ನೋಡಕ್ಕೆ ಹೇಳಾನೆ, ಎಲ್ಲಿ ನೋಡೋಣಪ್ಪಯ್ಯ ಹೆಣ್ಣು ಹೇಳು. ಅಮ್ಮ ಅಮ್ಮ ಬೇಡಮ್ಮ, ನಾನು ಅದು ಅದು ಏನಂದರೆ, ಅದೇನು ಹೇಳಪ್ಪಯ್ಯ. ಅದು ಅದು ಅಂದರೆ ಏನು ಅರ್ಥ ಆಗುತ್ತೆ ನಮಗೆ, ಅದೇನಂತ ಹೇಳು. ಅಮ್ಮ ನಾನು ನಿಮಗೆ ಸೊಸೆ ಹುಡ್ಕೋ ತೊಂದರೆ ಕೊಡ್ತಿಲ್ಲ ಅಮ್ಮ. ಅದು ನಾನೇ ಒಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ. ಆ ಹುಡುಗಿನೇ ಮದುವೆ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ಕಣಪ್ಪ. ಅಮ್ಮ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ, ಗೀತಾ ಅಂತ. ಆ ಹುಡುಗಿನೇ ಮದುವೆ ಆಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ನಿಮಗೆ ಹೆಂಗೆ ಹೇಳೋದು ಅಂತ ಅಂದ್ಕೊಂಡಿದ್ದೆ. ಹೇಳಿ ನಿಮ್ಮ ಅಭಿಪ್ರಾಯ ಏನು ಅಂತ. ಏನು ನೀನೇ ನೋಡ್ಕೊಂಡಿದ್ಯಾ? ಅಯ್ಯೋ ದೇವ್ರಿ, ನಮ್ಗೆ ಹೇಳೇ ಇಲ್ಲಲ್ಲಪ್ಪಯ್ಯ ಇಷ್ಟು ದಿನ ಆದ್ರೂ. ಯಾವ ಊರು, ಏನು ಕತೆ? ನಿಧಾನ ಕೇಳಿ ಹೇಳ್ತಾನೆ, ಮುಂದೆ ಸರಿ ನೀನು ಗಾಬರಿ ಆದರೆ ಹೆಂಗೆ? ಅದು ಅಮ್ಮ ಅಪ್ಪ
ಆ ಹುಡುಗಿ ಪಕ್ಕದೂರು ಊರು ಹುಡುಗಿ, ಗೀತಾ ಅಂತ ಹೆಸರು. ಅಪ್ಪ ಅಮ್ಮ ಇದ್ದಾರೆ. ಒಬ್ಬ ಅಣ್ಣನೂ ಇದ್ದಾನೆ. ಯಾವ ಊರು ಅಂದರೆ ಪಕ್ಕದೂರು ಸಿದ್ದೇಗೌಡರು ಮಗಳು, ಕಲ್ಲಳ್ಳಿಯರು ಊರು. ಅದಕ್ಕೆ ನನಗೂ ಇಷ್ಟ ಆಯ್ತು. ಆ ಹುಡುಗಿನೇ ಆಗೋಣಂತ ಅಂದ್ಕೊಂಡು ನಾವಿಬ್ಬರು ಡಿಸೈಡ್ ಮಾಡಿದ್ದೀವಿ. ಪ್ಲೀಸ್ ಅಮ್ಮ, ಹೋಗಿ ಆ ಹುಡುಗಿನ ನೋಡ್ಕೊಂಡು ಬರ್ರಿ. ಹಂಗೆ ಹೆಣ್ಣು ಕೇಳ್ಕೊಂಬರ್ರಿ. ಚೆನ್ನಾಗಿದ್ದಾಳೆ, ಅದಕ್ಕೆ ಒಳ್ಳೆ ಹುಡುಗಿ. ನಾನು ಅದಕ್ಕೆ ನಮ್ಮ ಮನೆಗೆ ತಕ್ಕಂತೆ ಇರೋ ಹುಡುಗಿ ಬೇಕು ಅಂತ ಆ ಹುಡುಗಿನೇ ಒಪ್ಕೊಂಡು ಆಗೋಣ ಮದುವೆ ಅಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ಹೋಗಿ ಹೆಣ್ಣು ಕೇಳ್ರಮ್ಮ. ಸರಿ ಕಣಪ್ಪಯ್ಯ, ಹೋಗಿ ಕೇಳ್ತೀವಿ. ಏನು ಹೇಳ್ತಾರೆ ನೋಡೋಣ. ಹೋಗಿ ಕೇಳಿ ಆಮೇಲೆ ಡಿಸೈಡ್ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ನನ್ನ ಮಗ ಒಂದು ಹುಡುಗಿನ ಇಷ್ಟಪಟ್ಟಿದ್ದಾನೆ. ಆ ಹುಡುಗಿನೇ ಮದುವೆ ಆಗೋಣ ಅಂತ ಅಂದ್ಕೊಂಡಿದ್ದಾನೆ. ಅದಕ್ಕೆ ಹೋಗಿ ಏನು ಕೇಳ್ರಮ್ಮ ಅಂತ ಹೇಳ್ತಾನೆ. ಹೋಗಿ ಕೇಳ್ತೀವಿ, ಏನಾಗುತ್ತೆ ಮುಂದೆ ನೋಡೋಣ. ನೀವೇನಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಿಂಗೆ ಸಪೋರ್ಟ್ ಮಾಡಿರಿ. ಆಮೇಲೆ ಏನಾಗುತ್ತೆ ಮುಂದೆ ಅಂತ ವಾಚ್ ಮಾಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕು ಶೇರ್ ಮಾಡಿರಿ. ಇರೋಣ ಒಬ್ಬ ಮಗನ ಮದುವೆ, ಇನ್ನೇನು ಮಾಡೋಕ್ಕಾಗುತ್ತೆ, ಮಾಡಬೇಕಲ್ಲ. ನೆಲ್ಲೊಪ್ಪೇದನ ಅಲ್ಲೇ ಮಾಡ್ತೀವಿ. ಹೋಗಿ ಒಂದು ಮಾತು ಕೇಳಿ ಹೆಣ್ಣು, ಆಮೇಲೆ ಶಾಸ್ತ್ರ ಗೀಸ್ತ್ರ ಕೇಳಿ ಆಗ ಬರುತ್ತೋ ಇಲ್ಲ ಅಂತ ತಿಳ್ಕೊತೀವಿ. ನೋಡೋಣ ಮುಂದೆ ಏನಾಗುತ್ತಂತ.